ಒಟ್ಟಿನಲ್ಲಿ ನಾಳೆ ಕರ್ನಾಟಕ ಬಂದ್ಗೆ ಆದರ್ಶ ಆಟೋ ಅಸೋಸಿಯೇಷನ್ ಈಗ ಬೆಂಬಲವನ್ನು ಕೊಟ್ಟಿದೆ. ಕೆಲವೊಂದಷ್ಟು ಸಂಘಟನೆಗಳು ಈಗ ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾ ಇವೆ. ಅದರಲ್ಲಿ ಆದರ್ಶ ಆಟೋ ಅಸೋಸಿಯೇಷನ್, ಆಟೋ ಚಾಲಕರ ಸಂಘಟನೆಗೆ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ. ನಾಳೆ ಪ್ರತಿಭಟನೆ, ಮುಷ್ಕರ ಜೊತೆಗೆ ಸಾರ್ವಜನಿಕರ ತೊಂದರೆ ಏನಾದರೂ ಆದರೆ ಸೊ ಅವಾಗ ಕಠಿಣ ಕ್ರಮ ಕೈಗೊಳ್ಳಬೇಕಾಗತ್ತೆ. ಮೆರವಣಿಗೆ ಇದೆಲ್ಲವೂ ಕೂಡ ಯಾವುದೂ ಮಾಡುವಂತಿಲ್ಲ ಅಂತ ಹೇಳಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. SJ ಪಾರ್ಕ್ ಪೊಲೀಸ್ ಠಾಣೆಯಿಂದ ಸರ್ವ್ ಆಗಿರುವಂಥ ನೋಟಿಸ್ ಇದು. ಮೆರವಣಿಗೆ, ಪ್ರತಿಭಟನೆ ಏನಾದರೂ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ನೋಟಿಸ್ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ನೀವು ಏನೇ ಹೋರಾಟ, ಪ್ರತಿಭಟನೆ ಏನೇ ಇದ್ರೂ ಕೂಡ ಶಾಂತಿಯುತವಾಗಿರಬೇಕು, ಯಾರಿಗೂ ತೊಂದರೆ ಕೊಡೋ ರೀತಿಯಲ್ಲಿ ಆಗಬಾರ್ದು. ಈ ಬಂದ್ ಮಾಡೋದ್ರಿಂದ ಯಾರಿಗೂ ಕೂಡ ಅನುಕೂಲ ಇಲ್ಲ. ಸೊ ಹಾಗಾಗಿ ಯಾರು ಕೂಡ ಈ ಬಂದ್ಗಿಂದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ರ ಬಗ್ಗೆ ಮನವಿ ಮಾಡ್ತೀನಿ ಅಂತ DK ಶಿವಕುಮಾರ್ ಕೂಡ ಹೇಳಿದರು. ಸೊ ಈಗ ಅದಕ್ಕೆ ಪ್ರತ್ಯುತ್ತರವಾಗಿ ಸಾರಾ ಗೋವಿಂದ್ ಅವರು ಹೇಳಿದ್ರು, ನಾವೇ ನಿಮ್ಮ ಬೆಂಬಲವನ್ನು ಕೇಳಿಲ್ಲ, ನಾವು ಮಾಡಿಯೇ ಸಿದ್ಧ, ಯಾರೋ 2-3 ಜನ ಕೊಡ್ತಾ ಇಲ್ಲ ಬೆಂಬಲ ಅಂದ ತಕ್ಷಣ ನಾವೇನು ಹಿಂದೆ ಸರಿಯಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಶಿವರಾಜ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಶಿವರಾಜ್, ಈಗ ನಾಳಿನ ಬಂದ್ನ ವಿಚಾರ ಸೊ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಪ್ರಶ್ನೆಗಳು ಎದ್ದಿವೆ. ಸಾರಾ ಗೋವಿಂದ್ ಅವರು ಹೇಳ್ತಾರೆ, ಬರೀ 2 ಸಂಘಟನೆ ಕೊಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ. ಈ ಕಡೆ ಪೊಲೀಸರು ಈಗ ಆದರ್ಶ ಆಟೋ ಅಸೋಸಿಯೇಷನ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನಾಳೆ ಏನಿದ್ರು ಕೂಡ ಶಾಂತಿಯುತವಾಗಿರಬೇಕು ಹೊರತು ಎಲ್ಲಾದರೂ ಪ್ರತಿಭಟನೆ ಮಾಡೋದು, ಬಲವಂತವಾಗಿ ಏನಾದರೂ ಬಂದ್ ಮಾಡಿಸುವಂಥ ಒಂದು ಪ್ರಯತ್ನ ಮಾಡಿದ್ರೆ ಅಂಥವ್ರ ಮೇಲೆ ಕ್ರಮಗಳಾಗತ್ತೆ ಅಂತೇಳಿ. ಸೊ ನಾಳಿನ ಬಂದ್ಗೆ ಒಂದು ಕಡೆ ಸಿದ್ಧತೆಗಳು ಹೇಗೆ ನಡೀತಾ ಇವೆ, ಜೊತೆಗೆ ಇದಕ್ಕೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಬೋದು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಶಿವರಾಜ್. ರೆಹಮಾನ್, ಈಗಾಗಲೇ ಬಂದ್ಗೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಬಣ ಘೋಷಣೆ ಮಾಡಿತ್ತು, ನಾಳೆ ಬಂದ್ ಮಾಡ್ತೀವಿ ಮಾರ್ಚ್ 22ಕ್ಕೆ ಅಂತ. ಕಳೆದ 20 ದಿನಗಳ ಹಿಂದೆಯೇ ಈ ಒಂದು ಘೋಷಣೆ ಮಾಡಿತ್ತು. ಆದರೆ ಇನ್ನೂ ಕೂಡ ಆ ಒಂದು ಗೊಂದಲ ಇದ್ದೇ ಇದೆ. ಈಗ ಖುದ್ದು DCM DK ಶಿವಕುಮಾರ್ ಕೂಡ ಹೇಳಿದ್ದಾರೆ, ನಾವು ಈ ಒಂದು ಬಂದ್ಗೆ ಯಾವುದೇ ರೀತಿಯ ಬೆಂಬಲ ಇಲ್ಲ ಅಂತ. ಮತ್ತೊಂದು ಕಡೆ ಕನ್ನಡ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಸೇರಿದಂತೆ ಶಿವರಾಮ್, ಒಂದಷ್ಟು ಬಣದವರು ಹೇಳ್ತಾ ಇರುವಂಥದ್ದು, ಸಾರಾ ಗೋವಿಂದ್ ಇವರೆಲ್ಲರೂ ಕೂಡ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ. ಯಾಕಂದರೆ ಇದು ನಮ್ಮ ಜಲ ನೆಲದ ವಿಚಾರವಾಗಿರುವಂಥದ್ದು, ಕನ್ನಡ ಉಳಿವಿಗಾಗಿ ನಾವು ಮಾಡ್ತಾ ಇರುವಂಥದ್ದು. ಅಲ್ಲಿ ಮರಾಠಿ ಪುಂಡರು ಪದೇ ಪದೇ ಮಾಡ್ತಾ ಇದ್ದಾರೆ, ಅದನ್ನು ಸರ್ಕಾರ ಕ್ರಮ ಜರುಗಿಸಬೇಕಾಗಿತ್ತು. ಆದರೆ ಅದರ ವಿರುದ್ಧವಾಗಿ ನಾವು ಇವತ್ತು ಧ್ವನಿ ಎತ್ತಿ ಹೋರಾಟ ಕೇಳಿತಾ ಇದ್ದೀವಿ, ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದರೆ ಇದಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ. ಇದು ಮತ್ತೊಂದು ಕಡೆ ಪೊಲೀಸರನ್ನ ಚೂ ಬಿಡ್ತಾ ಇದೆ, ನಮ್ಮ ಆಟೋದವ್ರ ಮೇಲೆ, ಯೂನಿಯನ್ಗಳ ಮೇಲೆ ಈಗಾಗಲೇ ನೋಟಿಸ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರಿ ಇರೋದಿಲ್ಲ. ಯಾಕಂದರೆ ಇವರು ಮೇಕೆದಾಟಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ ನಾವು ಕೂಡ ಸಾಥ್ ಕೊಟ್ಟಿದ್ವಿ. ಇದೇ ಹೋರಾಟಕ್ಕೆ ಇವಾಗ ನಾವು ಕಳಸಾ ಬಂಡೂರಿ ಸೇರಿದಂತೆ ಮೇಕೆದಾಟು ಯೋಜನೆ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಪದೇ ಪದೇ ಈ ಒಂದು ಮರಾಠಿಯರ ಪುಂಡರ ಏನು ಅಟ್ಟಹಾಸ ಇದೆ ಅದನ್ನು ಹೋಗಲಾಡಿಸಬೇಕು, ಅದಕ್ಕೆ ಸರಿಯಾದ ತಕ್ಕ ಶಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಹೋರಾಟ ಕೇಳ್ತಾ ಇರುವಂಥದ್ದು. ನಾಳೆ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ಕನ್ನಡ ಹೋರಾಟಗಾರರು ಹೇಳ್ತಾರಂತೆ. ಈಗಾಗಲೇ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡುವ ಮೂಲಕ ಎಲ್ಲರನ್ನೂ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ನಮಗೆ ಈ ಒಂದು ಬಂದ್ಗೆ ಬೆಂಬಲ ಕೊಡಿ. ಯಾಕಂದರೆ ಈ ಒಂದು ಬಂದ್ ಎಷ್ಟು ಮುಖ್ಯವಾಗಿದೆ ಅಂದರೆ, ಪ್ರಮುಖವಾಗಿ ಕನ್ನಡ ನೆಲ ಜಲ ಉಳಿಬೇಕಂದ್ರೆ ನಾವು ಈ ಒಂದು ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೆ ಸರ್ಕಾರ ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ತದ್ದು. ನಿನ್ನೆ ಕೂಡ ಎಲ್ಲ ಕಡೆ ಮೆರವಣಿಗೆ ಮಾಡುವ ಮೂಲಕ ಅಲ್ಲೇ ಎಲ್ಲ ಏರಿಯಾಗಳಿಗೂ ಒಂದು ಮನವಿಯನ್ನು ಮಾಡುವಂಥ ಕೆಲಸನ ವಾಟಾಳ್ ನಾಗರಾಜ್ ಬಣ ಮಾಡ್ತಾ ಇತ್ತು. ಮತ್ತೊಂದು ಕಡೆ ನಾರಾಯಣಗೌಡ, ಕರವೇ ಅಧ್ಯಕ್ಷ ನಾರಾಯಣಗೌಡ ಇದೆ, ಅವರು ಸಾಥ್ ಕೊಡ್ತಾ ಇಲ್ಲ. ಒಂದಷ್ಟು ಸಂಘಟನೆಗಳು ಅಂದರೆ ನೈತಿಕ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೇವೆ ಮತ್ತು ಬಲವಂತವಾಗಿ ಯಾರು ಕೂಡ ವಾಹನಗಳನ್ನು ತಡೆಯೋಕ್ಕೆ ಒಂದು ಆಸ್ಪದ ಕೊಟ್ಟಿಲ್ಲ. ಹೀಗಾಗಿ ಎಲ್ಲೊಂದು ಕಡೆ ನಾಳೆ ಬಂದ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋ ಕೂಡ ಒಂದು ಕುತೂಹಲ ಮೂಡಿಸಿದ್ದು. ಇದೆಲ್ಲದರ ನಡುವೆ ಕೂಡ ನಾವು ಬಂದ್ ಮಾಡೇ ಮಾಡ್ತೀವಿ ಅನ್ನೋ ಮಾತುಗಳನ್ನ ಈಗಾಗಲೇ ಕನ್ನಡ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಮತ್ತೆ ಸಾರಾ ಗೋವಿಂದ್ ಬಣ ಹೇಳ್ತಾ ಇರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವರಾಜ್. ಸುಟ್ನಲ್ಲಿ ನಾಳಿನ ಬಂದ್ ನೋಡಿ, ಈಗ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಇಲ್ಲ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಥಿಯೇಟರ್ ಬಗ್ಗೆ ಹೇಳೋದಾದ್ರೆ ಬೆಳಗಿನ ಪ್ರದರ್ಶನ ಮಾತ್ರ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ, ನೋಡಿಕೊಂಡು ಸಿಚುವೇಶನ್ ಆಮೇಲೆ ಬಂದ್ ಮಾಡೋಣ ಅನ್ನುವಂಥದ್ದು ಅವರು ಕೂಡ ಇದ್ದಾರೆ. ಇನ್ನು ಬೀದಿ ವ್ಯಾಪಾರ ನೈತಿಕ ಬೆಂಬಲವನ್ನು ಸೂಚಿಸಿದ್ದಾರೆ, ಎಂದಿನಂತೆ ನಾವು ವ್ಯಾಪಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರದ್ದು ಡೈಲಿ ವ್ಯಾಪಾರ, ಪಾಪ ಅವ್ರು ಒಂದಿನ ಬಂದ್ ಮಾಡಿದ್ರೆ ಅವರಿಗೆ ಸಾಕಷ್ಟು ನಷ್ಟ ಆಗುತ್ತೆ, ಅವರ ಒಂದು ದಿನಚರಿ ನಡಿಬೇಕಾಗುತ್ತೆ. ಹಾಗಾಗಿ ಅವರು ಕೂಡ ನೈತಿಕ ಬೆಂಬಲ ಮಾತ್ರ ಕೊಟ್ಟಿದ್ದಾರೆ. ಖಾಸಗಿ ಸಾರಿಗೆ ಅಂದರೆ ಈಗ ಶಾಲಾ ವಾಹನ ಬಿಟ್ಟು ಉಳಿದ ಸೇವೆಗಳು ಬಂದ್ ಆಗಿರುತ್ತೆ ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಈಗ ಇನ್ನು ಚಿಕ್ಕಮಗಳೂರಿನಲ್ಲಿ 50 ಸಂಘಟನೆಗಳು ಒಂದು ಬೆಂಬಲವನ್ನು ಸೂಚಿಸಿವೆ. ಓಲಾ, ಉಬರ್, ಕ್ಯಾಬ್ಗಳು, ಆಟೋಗಳು ಯಾವುದೂ ರಸ್ತೆಗೆ ಇಳಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಹೋಟೆಲ್ ಮಾಲೀಕರು ಬೆಂಬಲವನ್ನು ಕೊಟ್ಟಿಲ್ಲ, ಎಂದಿನಂತೆ ಹೋಟೆಲ್ಗಳು ಕಾರ್ಯನಿರ್ವಹಿಸುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ. ಇನ್ನು ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದಿಂದಲೂ ಕೂಡ ಬೆಂಬಲ ಇಲ್ಲ. ಇಲ್ಲಿ ಒನ್ ಆಫ್ ದ ಇಶ್ಯೂ ಇರುವಂಥದ್ದು ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರನೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಈಗ ಉತ್ತರ ಕರ್ನಾಟಕದಲ್ಲಿ ಆಟೋ ಚಾಲಕರ ಸಂಘನೇ ಬೆಂಬಲವನ್ನು ಕೊಟ್ಟಿಲ್ಲ. ಓಲಾ, ಉಬರ್, ಏರ್ಪೋರ್ಟ್ ಟ್ಯಾಕ್ಸಿ ಇವೆಲ್ಲವೂ ಕೂಡ ಬೆಂಬಲ ಕೊಟ್ಟಿವೆ. ಆಟೋ ಚಾಲಕರ ಸಂಘಟನೆ, ಖಾಸಗಿ ಸಾರಿಗೆ ಒಕ್ಕೂಟ ಇವೆಲ್ಲ ಸದ್ಯಕ್ಕೆ ಈಗ ಬೆಂಗಳೂರಿನಲ್ಲೂ ಕೂಡ ಬೆಂಬಲ ಇದೆ. ನಾವು ಯಾರು ಕೂಡ ಆಟೋ ಇಳಿಸಲ್ಲ ಅಥವಾ ಕ್ಯಾಬ್ಗಳನ್ನು ಓಡಿಸಲ್ಲ ಅಂತ ಹೇಳಿದ್ದಾರೆ. ಇನ್ನು APMC ಸಂಘಟನೆ, ಕಾರ್ಮಿಕ ಪರಿಷತ್,